ಸಂಬಂಧನೇ ಇಲ್ಲ. ಅದಕ್ಕೆ ಮೊದಲೇ ಹೇಳಿದ್ದೀನಿ ನಾನು. ನಾವು ಅನರ್ಹ ಕಾರ್ಡ್ಗಳು ಎ ಪಿ ಎಲ್ಗೆ ಹೋಗುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದೋ ಎರಡೋ ಬಿ ಪಿ ಎಲ್ ಕಾರ್ಡ್ ಆ ಕಡೆ ಹೋದರೆ ತಕ್ಷಣ ಅವರು ತಾಲೂಕು ಆಫೀಸ್ಗೆ ಅರ್ಜಿ ಹಾಕಿದರೆ ತಹಸೀಲ್ದಾರ್ಗೆ ಅದು ತಕ್ಷಣ ನಾವು ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ. ಆಗ ಯಾವ ತೊಂದರೆಯೂ ಇಲ್ಲ. ಮಾಡುವಂಥ ಕಾಲದಲ್ಲಿ ಬದಲಾವಣೆ ಮಾಡುವಾಗ ಅಕಸ್ಮಾತ್ ಬಿ ಪಿ ಎಲ್ ಅವರು ಎ ಪಿ ಎಲ್ಗೆ ಹೋಗಿದ್ದರೆ ಅವ್ರು ನಾವು ಬಿ ಪಿ ಎಲ್ಲಲ್ಲೇ ಇದ್ದೀವಿ ಅಂತೇಳಿ ಹೇಳಿ ಅರ್ಜಿ ಕೊಟ್ಟರೆ ತಕ್ಷಣ ಅವರಿಗೆ ಮತ್ತೆ ಹುಡುಗಾಯಿಸ್ಕೊಡ್ತೀವಿ. ಈಗ ನಮ್ಮ ಹತ್ರ 2,95,000 ಕಾರ್ಡ್ ಇದೆ, ವಿಲೇ ಮಾಡಬೇಕಾಗಿ. ಅದರಲ್ಲಿ ಸ್ಕ್ರೂಟ್ನಿ ಮಾಡಿ ಯಾರು ಅರ್ಹರಿರ್ತಾರೆ ಬಿ ಪಿ ಎಲ್ ಕೆಳಗಡೆ ಬಿ ಪಿ ಎಲ್ ಕೊಡ್ತೀವಿ. ಬಿ ಪಿ ಎಲ್ ಅಲ್ಲದವ್ರನ್ನ ಎ ಪಿ ಎಲ್ಲಲ್ಲಿ ಇಡ್ತೀವಿ. ಸರ್ಕಾರ ಒಂದು ತೀರ್ಮಾನ ತಗೊಳ್ತಿದೆ. ಕೆಲವು ಕಡೆ ಅಕ್ಕಿ ಕಡಿಮೆ ಬೆಳೆಸೋದರಿಂದ ಅಕ್ಕಿ ಕಾಳಸಂತೆಗೆ ಹೋಗ್ತಾರೆ ಅನ್ನೋದು 100ಕ್ಕೆ 90% ಜನ ಗ್ರಾಹಕರು ಉಪಯೋಗಿಸೋರು ಏನು ಹೇಳಿದ್ದಾರೆ ಅಂದರೆ, ನಮಗೆ ದಾಲು ಮತ್ತು ಎಣ್ಣೆ ಇವು ಕೊಡೋದ್ರಿಂದ, ಉಪ್ಪು ಸಕ್ಕರೆ ಕೊಡೋದ್ರಿಂದ ಮನೆಯಲ್ಲಿ ಕುಟುಂಬ ಎಲ್ಲ ಉಪಯೋಗಿಸ್ತೀವಿ. ಅದರಿಂದ ತೊಗರಿಬೇಳೆ, ಎಣ್ಣೆ, ಸಕ್ಕರೆ, ಉಪ್ಪು ಅಂತೇಳಿ ಕೇಳಿದ್ದಾರೆ. ಸರ್ಕಾರ ಅದೇ 10 kg ಅಕ್ಕಿ ಕೊಡೋದ್ರಿಂದ ಹೆಚ್ಚಿಗೆ ಉಪಯೋಗಿಸ್ತಾ ಇಲ್ಲ ಅಂತ ಒಂದು ಒಪಿನಿಯನ್ ಬಂದಿರೋದ್ರಿಂದ ನಮಗೆ ಸರ್ವೆನಲ್ಲಿ ಈಗ ಅದಕ್ಕೆ ಬದಲಾಗಿ ಪೌಷ್ಟಿಕ ಆಹಾರವನ್ನು ಕೊಡೋದ್ರಿಂದ ಮನೆಯಲ್ಲಿ ಮಕ್ಕಳು ಮರಿ ಎಲ್ಲರೂ ಕೂಡ ಊಟ ಮಾಡ್ಬೋದು. ಅದಕ್ಕೆ ಎಣ್ಣೆ ಮತ್ತು ತೊಗರಿಬೇಳೆ, ಸಕ್ಕರೆ, ಉಪ್ಪು ಎಲ್ಲ ಕೊಡಬೇಕು ಅಂತ ಒಂದು ಚಿಂತನೆ